ಗೆಲುವಿದೆಯಲ್ಲ, ಈ ಗೆಲುವು ಸಂಪೂರ್ಣವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ, ಮತದಾರರಿಗೆ, ನಮ್ಮ ಪಕ್ಷದ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದ ನಾಯಕರಿಗೆ ಈ ಗೆಲುವಿನ ಗೌರವವನ್ನು ನಾನು ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಪಕ್ಷದ ತತ್ವ, ಸಿದ್ಧಾಂತ, ಕಾರ್ಯಕ್ರಮಗಳು ನಮ್ಮ ಮೆಚ್ಚಿ ಜನ ಓಟ್ ಕೊಟ್ಟಿದ್ರು, ಗೆಲ್ಲಿಸಿದ್ರು. ಅದಕ್ಕೆ ಅಡ್ಡಗಾಲು ಹಾಕುವಂಥ ಪ್ರಯತ್ನಗಳು ನಡೀತು. ಅದಕ್ಕೆ ನ್ಯಾಯಾಲಯ ನ್ಯಾಯಯುತವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ. ನನಗೆ ಕೆಲವರು BJPಯವರು ಪ್ರಶ್ನೆ ಮಾಡ್ತಾರೆ, BJPಯವರು ಕೆಲವರು ನನಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಅಂತೇಳಿದರೆ ಯಾಕೆ ನ್ಯಾಯಾಲಯದ ಮೆಟ್ಲು ಹತ್ತಿದ್ರು ಅಷ್ಟು ನಂಬಿಕೆ ಇದ್ದರೆ ಅಂತೇಳಿ. ನನ್ನ ಮೇಲೆ ಒಂದಷ್ಟು ಸುಳ್ಳು ಆರೋಪಗಳನ್ನು ಮಾಡಿದ್ರು. ತಮಗೂ ಗೊತ್ತಿದೆ, ತಾವು ಕೂಡ ತಮ್ಮ ಮಾಧ್ಯಮದಲ್ಲೂ ಪ್ರಕಟ ಮಾಡಿದರು. ಆ ಸುಳ್ಳು ಆರೋಪಗಳಿಗೆ ನ್ಯಾಯ ಸಿಗಲಿ ಅನ್ನುವ ಒಂದೇ ಒಂದು ದೃಷ್ಟಿಯಲ್ಲಿ ನಾನು ನ್ಯಾಯಾಲಯದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಬೇಕಾಗಿ ಬಂತು. ಅಂತಿಮವಾಗಿ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕಿದೆ. ಇನ್ನೂ ಜನಪತಿಗಳ ನ್ಯಾಯಾಲಯದಲ್ಲೂ ಕೂಡ ದೂರುಗಳಿದೆ. ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿದೆ, ಅಲ್ಲೂ ಕೂಡ ನನಗೆ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಎಲ್ಲ ರೀತಿಯ ತನಿಖೆಗಳು ಭಾರತ ದೇಶದಲ್ಲಿ ಏನೇನು ತನಿಖೆಗಳಿದ್ದಾವೆ ಅವೆಲ್ಲ ತನಿಖೆಗಳು ನನ್ನ ಮೇಲೆ ಮಾಡಿಸಿ ಒಂದು ರೀತಿ ಮಾನಸಿಕ ಒತ್ತಡ ನನ್ನ ಮೇಲೆ ಬೀಳುವಂಗೆ ಮಾಡಿದ್ದಾರೆ. ಅದು ನನಗೆ ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಕೂತು ಜನರಿಗೆ ನ್ಯಾಯ ಕೊಡಿಸುವಂಥ ಕಾರ್ಯಕರ್ತಗಳ ಕಷ್ಟಗಳನ್ನು ಆಲಿಸೋದಕ್ಕೆ ನನಗೆ ಹೆಚ್ಚು ಸಮಯ ಸಿಗಲಿಲ್ಲ. ಅನ್ಯಾಯ ಆಯಿತು. ಅದು ಏನು ಅವ್ರು ನಮ್ಮ ಕಾರ್ಯಕರ್ತರಿಗೆ ಆಗಿದೆ ಅನ್ಯಾಯ, ನಮ್ಮ ಕ್ಷೇತ್ರಕ್ಕಾಗಿದೆ ಅನ್ಯಾಯ ಆಗಿದೆ, ಅದು ಆ ಕ್ಷೇತ್ರಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬ ಪಕ್ಷದ ಎಲ್ಲ ಮತದಾರರಿಗೆ ಮಾಡಿದಂಥ ಮಹಾನ್ ದೊಡ್ಡ ದ್ರೋಹ ಜೀವರಾಜರವರು ಮಾಡಿರೋದು ಅನ್ನೋ ಮಾತನ್ನು ಹೇಳ್ತೇನೆ. ಇನ್ನು ಮುಂದೆ ನಾನು ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂಥ, ಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳು ಮಾಡ್ತೇನೆ. ಸಾರ್ವಜನಿಕವಾಗಿ ಒಂದು ಕಣ್ಣೀರನ್ನು ಹಾಕ್ತೀರಿ, ನೊಂದ್ಕೊಳ್ತೀರಿ, ನನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ, ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ. ಈಗ ಒಂದು ಅದಕ್ಕೆಲ್ಲಕ್ಕೂ ತೆರೆ ಬಿತ್ತು ಅಂತ ಅನಿಸುತ್ತೆ. ದಿನ ಬೆಳಗ್ಗೆ ಇದ್ದರೆ ಕೋರ್ಟ್ ನೋಟಿಸು, ನ್ಯಾಯಾಲಯದ ನೋಟಿಸು, ಇನ್ಕಮ್ ಟ್ಯಾಕ್ಸ್ ನೋಟಿಸು, ED ನೋಟಿಸು, IT ನೋಟಿಸು, ಈ ಥರ ಭಾಳ ತೊಂದರೆ ಕೊಟ್ಟರು. ಯಾಕೆ ನನಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಾರ್ಜ್ ಸಾಹೇಬರು ಸರ್ಕಾರ ಕೊಟ್ಟಿತ್ತು, ನಮ್ಮ ರಾಷ್ಟ್ರದ ಮುಖ್ಯಮಂತ್ರಿಗಳು. ಅದರಲ್ಲೂ ಕೂಡ ಭಾಳ ದೊಡ್ಡ ಕೆಲಸ ಇತ್ತು. ಶಕ್ತಿ ಮೀರಿ ಮಾಡಿದ್ದೀನಿ. 2 ಬಾರಿನೂ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ವಿ ನಾವು. ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗೋದು ಇವ್ರು ತೊಂದರೆ ಕೊಡ್ತಿದ್ರು. ಇನ್ನಾದರೂ ಈ ರೀತಿಯ ಏನು ದುಷ್ಕೃತ್ಯ ಬಿಟ್ಟು ಒಳ್ಳೆ ಮನಸ್ಸಿನ ಅದನ್ನಲ್ಲಿ ಅಭಿವೃದ್ಧಿಗೆ ಸಹಕಾರ ಕೊಡೋದು ಒಳ್ಳೆಯದು. ಯಾರೇ ಆಗಲಿ ಜನ ಆರಿಸಿದ ಮೇಲೆ ಅವನು ಎಲ್ಲ ಪಕ್ಷದವರಿಗೂ ಶಾಸಕ. ಎಲ್ಲರ ಯೋಗಕ್ಷೇಮ, ಎಲ್ಲರನ್ನು ಗುರುತಿಸಿ ಕೆಲಸ ಮಾಡುವಂಥ ಮಹತ್ವದ ಜವಾಬ್ದಾರಿ ನಮ್ಗಳ ಮೇಲೆ ಬೀಳ್ತದೆ. ಅದನ್ನು ಮಾಡೋದಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಇನ್ನಾದರೂ ಕೊಡಿ ಅನ್ನುವ ಒಂದು ಕಳಕಳಿಯ ಮನವಿಯನ್ನು ನಾವು ಅವ್ರಿಗೆ ಮಾಡಲಿಕ್ಕೆ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.